ಐತಿಹಾಸಿಕ ನೆಲೆಗೆ ಸಿಗದ ಮಂತ್ರಿ ಭಾಗ್ಯ ವಿಜಯನಗರ ಜಿಲ್ಲೆಗೆ ಮತ್ತೆ ನಿರಾಸೆ. ವಿಜಯನಗರ ಜಿಲ್ಲೆಯಾದ ಬಳಿಕ ಒಬ್ಬರೇ ಸಚಿವರು. ಮಾಜಿ ಸಚಿವ ಆನಂದ್ ಸಿಂಗದ ಒಮ್ಮೆ ಸಚಿವರಾಗಿದ್ದು ಹೊರತುಪಡಿಸಿದ್ರೆ ಹೊಸ ಜಿಲ್ಲೆಗೆ ಸಿಗದ ಮಂತ್ರಿ ಭಾಗ್ಯ. ವಿಜಯನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಪ್ರಯತ್ನ ವಿಫಲ. ವಿಜಯನಗರ ಜಿಲ್ಲೆಗೆ ಸಚಿವ ಸ್ಥಾನ ನೀಡಲು ಸಿಎಂ ಡಿಸಿಎಂ ಬಳಿ ನಾನು ಚರ್ಚಿಸುವೆ. ಈ ಹಿಂದೆ ಕೂಡ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಿಸಿದಂತೆ 2016ರಲ್ಲಿಯೂ ಗೊಂದಲವಾಗಿತ್ತು. ಮಂತ್ರಿಮಂಡಲ ವಿಸ್ತರಣೆ ಪಕ್ಷದ ಹೈಕಮಾಂಡ್ ಸಿಎಂ ಅವರ ಪರಮಾಧಿಕಾರ. ಅರ್ಹರಿಗೆ ಸಚಿವ ಸ್ಥಾನ ನೀಡಿದೆ ಎಂದು ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕ್. ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದೆ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಚರ್ಚೆ ಮಾಡ್ತೀನಿ. ಅಲ್ಲಿ ಹೈಕಮಾಂಡಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ನಾಯಕರುಗಳು ಯಾವ ರೀತಿ ಅದನ್ನು ಯೋಚನೆ ಮಾಡಿದಾರೋ ಗೊತ್ತಿಲ್ಲ. ನನಗೆ ಇವತ್ತೇ ನನಗೀಗ ಮಧ್ಯಾಹ್ನ ಲೀಸ್ಟ್ ನೋಡಿದ ಮೇಲೆ ಗೊತ್ತಾಯಿತು. ನಾನು ಒತ್ತಾಯ ಮಾಡ್ತೀನಿ ಜಿಲ್ಲೆಯ ಪರವಾಗಿ, ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಿ ಅಂತ. ಅವೆಲ್ಲ ನೋಡಿ, ಇಂತಹ ಸಮಯದಲ್ಲಿ ಅವು ಸಣ್ಣ ಪುಟ್ಟ ಗೊಂದಲಗಳ ನಡೀತವೆ. ಅದನ್ನು ನಮ್ಮ ಹೈಕಮಾಂಡ್ ನಿಭಾಯಿಸುತ್ತೆ. ಮಾಡಿದ್ರು ಅವಾಗಲೂ ಗೊಂದಲ ಆಗಿತ್ತು. ಆ ಗೊಂದಲವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ ನಿಭಾಯಿಸ್ತಾರೆ. ಇದು ನಿಮ್ಮ ಉತ್ತರ ಕೊಡ್ತೇನೆ. ಇದು ಪಕ್ಷದ ಆಂತರಿಕ ವಿಚಾರ. ಮುಖ್ಯಮಂತ್ರಿಗಳ ಪರಮಾಧಿಕಾರ. ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ.